ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲೇ ನನ್ನ ಪ್ರಕಾರ ಹೇಳೋದಾದರೆ ಎರಡು ಹೆಸರುಗಳು ತುಂಬ ಸೌಂಡ್ ಮಾಡಿತ್ತು. ಅದರಲ್ಲಿ ಒಂದು ಪ್ರಥಮ್. ಅದನ್ನು ಮೀರಿಸೋ ರೇಂಜ್ಗೆ ಟ್ಯಾಲೆಂಟ್ ಇದ್ದಿದ್ದು, ಹೆಸರು ಮಾಡಿದ್ದು ಗಿಲ್ಲಿ ನಟ. ಅವ್ರ ಕಡೆಯಿಂದ ನಾಳೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬರ್ತಾ ಇದೆ. ಮೇ ಬಿ ನಾಳೆ ಅಲ್ಲ, ಯಾಕೆಂದರೆ ರಾತ್ರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ. ಏನಿರ್ಬೋದು ಅನೌನ್ಸ್ಮೆಂಟು, ಸಿನಿಮಾ ಬಗ್ಗೆನಾ, ಬೇರೆದಾ, ಸ್ವಲ್ಪ ಬಜ್ ಕೂಡ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡುವ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಗಿಲ್ಲಿ ನಟನ್ನ ನಾನು ನೋಡಿದ್ದು ಒಂದು 5-6 ವರ್ಷಗಳ ಹಿಂದೆ. ಅಂದರೆ ಒಂದು ವೆಬ್ ಸೀರೀಸ್ ಥರದ್ದು ಒಂದು ಚಾಪ್ಟರ್ ವೀಡಿಯೋಸ್ಗಳು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿತ್ತು. ಅಂದರೆ ನಾನು ನೋಡಿದ್ದು ವಾಟ್ಸಪ್ನಲ್ಲಿ ಬಂದಿತ್ತು ಆ ವಿಡಿಯೋ. ಸೊ ಮೇ ಬಿ ಯೂಟ್ಯೂಬಲ್ಲಿ ಇರ್ಬೋದು ಅಂತ ಹೋಗಿ ಸರ್ಚ್ ಮಾಡಿದಾಗ ಆ ವಿಡಿಯೋ ಸಿಕ್ತು. ಅದರಲ್ಲಿ ನೋಡಿದ್ದು ಒಂದು 2-3 ಥರದ ವೀಡಿಯೋಗಳಿದ್ವು. ಸೊ ಆವಾಗ ನಾನು ಗಿಲ್ಲಿ ನಟನ ಫಸ್ಟ್ ನೋಡಿದ್ದು. ಅದಾದಮೇಲೆ ಝೀ ಕನ್ನಡದಲ್ಲಿ ರಿಯಾಲಿಟಿ ಶೋಗಳ ಪ್ರೋಮೋದಲ್ಲಿ ನಾನು ಅವ್ರನ್ನ ನೋಡಿದ್ದೆ. ರಿಯಾಲಿಟಿ ಇಲ್ದವರ ಶೋಗಳನ್ನು ನಾನು ಅಷ್ಟೊಂದು ನೋಡೋದಕ್ಕೆ ಹೋಗಲ್ಲ. ಸೊ ಅದಾದಮೇಲೆ ಬಿಟ್ಟರೆ ಬಿಗ್ ಬಾಸಲ್ಲಿ ನಾನು ಯೂಶ್ವಲಿ ಬಿಗ್ ಬಾಸ್ನ ಕೂಡ ನೋಡಲ್ಲ. ಬಟ್ ಗಿಲ್ಲಿ ಹವಾ ಯಾವ ಲೆವೆಲಿಗಿತ್ತು ಅಂತಂದರೆ, ಏನು ಆ ಮನುಷ್ಯ ಈ ಲೆವೆಲ್ ಸೌಂಡ್ ಮಾಡ್ತಾ ಇದ್ದಾನಲ್ಲ, ಏನಿರ್ಬೋದು ಶೋನಲ್ಲಿ ಅಂತ ಆ ಸೀಸನ್ 1 ಕಂಪ್ಲೀಟಾಗಿ ನೋಡಿದೆ ಅಷ್ಟೇ. ಸೊ ಅವಾಗ ಗಿಲ್ಲಿ ನಟ ಏನು, ಲೈಕ್ ಅವ್ರ ಟ್ಯಾಲೆಂಟ್ ಏನು, ಅವ್ರು ಬಿಲ್ಡ್ ಮಾಡ್ಕೊಂಡಿರೋ ಫ್ಯಾನ್ ಕ್ರೇಜ್ ಏನು ಅಂತ ಅಲ್ಲಿ ಗೊತ್ತಾಯಿತು. ಸಿಕ್ಕಾಪಟ್ಟೆ ಫೇಮ್ ಬಂತು, ಕ್ರೇಜ್ ಬಂತು, ಫ್ಯಾನ್ಸ್ಗಳು ಬಂದರು. ಸೊ ಗೆದ್ದರು ಕೂಡ. ಅದಾದಮೇಲೆ ಏನಾಯಿತು, ಇಂಟರ್ವ್ಯೂಗಳನ್ನ ಕೊಟ್ಟರು. ಈಗಲೂ ಕೂಡ ಫಂಕ್ಷನ್ಗಳಿಗೆ ಹೋಗ್ತಾನೆ ಇದ್ದಾರೆ ಗೆಸ್ಟಾಗಿ, ಈಗಲೂ ಕೂಡ ಹೋಗ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇಷ್ಟೇನಾ ಸುಮ್ಮನಾಗಿ ಹೋದ್ರಾ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಬಿಗ್ ಬಾಸಲ್ಲಿ ಸುಮಾರು ಜನ ಗೆದ್ದಿದ್ದಾರೆ. ಸೊ ಆ ಗೆದ್ದಾದಮೇಲೆ ಅವ್ರು ಏನು ಮಾಡಿದ್ರು, ಅವ್ರು ಏನೇನು ಸ್ಟೆಪ್ಗಳನ್ನ ತೊಗೊಂಡ್ರು ಅವ್ರ ಲೈಫಲ್ಲಿ ಅನ್ನೋದು ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸೊ ಕೆಲವರು ಬಿಸ್ನೆಸ್ ಕಡೆ ಹೋದರು, ಇನ್ನು ಕೆಲವರು ಸೀರಿಯಲ್ಲು, ಸಿನಿಮಾ ಇದರಲ್ಲಿ ಇನ್ನೂ ಸೈಕಲ್ ಹೊಡಿತಾ ಇದ್ದಾರೆ. ಬಟ್ ಗಿಲ್ಲಿ ನಟ ಬಿಗ್ ಬಾಸ್ನ ಗೆದ್ದ ಮೇಲೆ ಹೊರಗಡೆ ಒಂದು ಸೌಂಡ್ ಮಾಡೋಕ್ಕೆ ಶುರುವಾಯಿತು. ಸಿನಿಮಾಗೆ ಬರ್ತಾ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಗಿಲ್ಲಿ, ಲೈಕ್ ಅವರ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ. ಬಟ್ ಜನಗಳಿಗೆ ಆಸೆ ಇದೆ, ಫ್ಯಾನ್ಸ್ಗಳಿಗಾಗಿರ್ಬೋದು ಅಥವಾ KFI ಆಡಿಯನ್ಸ್ಗೆ ಗಿಲ್ಲಿ ನಟ ಸಿನಿಮಾಗೆ ಬರಬೇಕು, ಒಳ್ಳೊಳ್ಳೆ ಕಾಮಿಡಿ ಸಿನಿಮಾಗಳನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು. ಗಿಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ನನ್ನ ಕೇಳಿದರೆ. ಯಾಕೆಂದರೆ ಆವಾಗಲೇ ಹೇಳಿದಾಗೆ ಬಿಗ್ ಬಾಸಲ್ಲಿ ಗೆದ್ದಿರೋರು ಬೇರೆಯವರೆಲ್ಲ ಇನ್ನೂ ಸಿನಿಮಾಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬಿಸ್ನೆಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಸೊ ಬೇರೆ ವಿನ್ನರ್ಗಳು ಕ್ರೇಜ್ ಹೆಂಗಿತ್ತು ಅಂತಂದರೆ, ಜನಕ್ಕೆ ಅವ್ರು ಹೊರಗೆ ಬಂದಮೇಲೆ 1-2 ತಿಂಗಳಷ್ಟೇ ಅವ್ರು ಇಂಟರ್ವ್ಯೂಗಳು ನೋಡೋರು, ರೀಲ್ಸ್ ನೋಡೋರು. ಬಟ್ ಅದಾದಮೇಲೆ ಅಷ್ಟು ಕ್ರೇಜ್ ಇರ್ತಿರಲಿಲ್ಲ. ಬಟ್ ಗಿಲ್ಲಿ ನಟಂದು ಹಾಗಿಲ್ಲ. ಇನ್ನೂ ಜನ ಅವನ ಕಡೆಯಿಂದ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಸೋಷಿಯಲ್ ಮೀಡ್ಯಾದಲ್ಲಿ ರೀಲ್ಸ್ ಮಾಡೋರು, ಆಮೇಲೆ ಇನ್ನೂ TV ರಿಯಾಲಿಟಿ ಶೋ ಮಾಡು, ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡು, ಈ ಥರ ಎಲ್ಲ ಕಮೆಂಟ್ಗಳನ್ನ ನಾನು ನೋಡ್ತಿದ್ದೀನಿ ಅವ್ರ ಪೋಸ್ಟ್ನಲ್ಲಿ. ಬಟ್ ಅವರು ಸಿನಿಮಾಗೆ ಬರೋದು ಏನಿದೆ ಅದು ಒಂದು ತುಂಬ ಒಳ್ಳೆ ಮೂವ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆ ಬರ್ತಾ ಇರೋ ಅನೌನ್ಸ್ಮೆಂಟ್ ಏನಿದೆ ಅದು ಆಲ್ಮೋಸ್ಟ್ ಸಿನಿಮಾ ಅದೇ ಅಂತ ಕನ್ಫರ್ಮ್ ಆಗಿದೆ. ಸೊ ಟ್ವಿಟ್ಟರಲ್ಲಿ ಕೆಲವೊಂದು ಪೇಜ್ಗಳನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, ಇಲ್ಲಿ ಬರುತ್ತೆ. ಸೊ ಏನಂತ ಅಂತಂದರೆ, ಜೂನಲ್ಲಿ ಸಿನಿಮಾ ಅನೌನ್ಸ್ ಆಗುತ್ತೆ. ಜುಲೈ 2nd ವೀಕಲ್ಲಿ ಸಿನಿಮಾದ ಮುಹೂರ್ತ ಇದೆ. ಒಂದು 90-120 ದಿನಗಳ ಕಾಲ ಶೂಟಿಂಗ್ ಶೆಡ್ಯೂಲ್ನ ಹಾಕ್ಕೊಂಡಿದ್ದಾರಂತೆ. ಆ್ಯಂಡ್ ಅದಾದಮೇಲೆ ಸಿನಿಮಾ ಬಂದ್ಬಿಟ್ಟು ಪ್ರಾಪರ್ ರೂರಲ್ ಬ್ಯಾಕ್ ಡ್ರಾಪಲ್ಲಿರುತ್ತೆ. ಈ ಮಂಡ್ಯ, ನಂಜನಗೂಡು, ಮೈಸೂರು, ಬೆಂಗಳೂರು ಈ ಲೊಕೇಶನಲ್ಲಿ ಜಾಸ್ತಿ ಸಿನಿಮಾನ ಕವರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಆಗಸ್ಟ್ ಎಂಡಿಂದ ಶೂಟ್ ಶುರುವಾಗುತ್ತಂತೆ. ಮೇ ಬಿ ಎಲ್ಲ ಅಂದ್ಕೊಂಡಂಗಾದರೆ ಈ ವರ್ಷ ತಪ್ಪಿದರೆ ಜನವರಿ ಫೆಬ್ರವರಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಸದ್ಯಕ್ಕಿರೋ ಬಜ್. ನಾಳೆನೇ ಅದ್ರ ಬಗ್ಗೆ ನಮಗೆ ಕನ್ಫರ್ಮೇಷನ್ ಸಿಗೋದು. ಸಿನಿಮಾ ಅನೌನ್ಸ್ ಆದರೆ ಮಾತ್ರ ತುಂಬ ಜನ ಖುಷಿ ಪಡ್ತಾರೆ, ಅದರಲ್ಲಿ ನಾನು ಒಬ್ಬ. ಆ್ಯಂಡ್ ಕಾಯ್ತಾರೆ, ರಿಯಲಿ ಕಾಯ್ತಾರೆ ಜನ ನೋಡೋದಕ್ಕೆ. ನೀವು ಅನ್ಕೋಬೋದು ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಅಷ್ಟೊಂದು ಕ್ರೇಜ್ ಇರಲ್ಲ ಅಂತೆಲ್ಲ. ಇವನ್ ಗಿಲ್ಲಿ ನಟ ಆ್ಯಕ್ಟ್ ಮಾಡಿರೋ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಒಂದು, ಬಿಗ್ ಬಾಸ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ. ಬಟ್ ಅದು ಅಷ್ಟೊಂದು ಕ್ರೇಜ್ ತೊಗೊಂಡಿಲ್ಲ. ಸೊ ಅಲ್ಟಿಮೇಟ್ಲಿ ಸಿನಿಮಾ ಮ್ಯಾಟ್ರ್ ಆಗುತ್ತೆ. ಬಟ್ ಗಿಲ್ಲಿ ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಅವನು ಆ್ಯಕ್ಟ್ ಮಾಡಿದ್ದಾನೆ. ಅಂದರೆ ಒಂದು ರೋಲ್ ಆಗಿ, ಒಂದು ಸಣ್ಣ ರೋಲಾಗಿ ಬಂದು ಹೋಗ್ತಾನೆ ಅಷ್ಟೇ. ಬಟ್ ಈಗ ಅವರು ಸಿನಿಮಾ ಮಾಡಿದರೆ, ಅವರೇ ಡೈರೆಕ್ಟ್ ಮಾಡಿ, ಅವರೇ ಆ್ಯಕ್ಟ್ ಮಾಡಿ, ಅವರೇ ಬರೆದು ಮಾಡಿದ್ರೆ ಆ ಸಿನಿಮಾಗೆ ಕ್ರೇಜ್ ಬಂದೇ ಬರುತ್ತೆ. ಅವ್ರು ಚೂಸ್ ಮಾಡ್ಕೊಂಡಿರೋ ಸಬ್ಜೆಕ್ಟ್ ನೋಡಿ ಫಸ್ಟು. ರೂರಲ್ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಒಂದು ಕಾಮಿಡಿ ಜಾನರ್ ಸಿನಿಮಾ. ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ಕಾಮಿಡಿಗೆ, ಎಷ್ಟು ಜನ ಬರ್ಗೆಟ್ಟಿದ್ದಾರೆ. ಲಿಟ್ರಲಿ KFI ಆಡಿಯನ್ಸು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಎಷ್ಟು ಬರ್ಗೆಟ್ಟಿದ್ದಾರೆ ಗೊತ್ತಾ. ಇಂಥ ಟೈಮಲ್ಲಿ ಇಂಥದ್ದೊಂದು ಸಿನಿಮಾ ಬಂದರೆ ಲಿಟ್ರಲಿ ತುಂಬ ಒಳ್ಳೆ ಕಲೆಕ್ಷನ್ಸು, ತುಂಬ ಒಳ್ಳೆ ಸೌಂಡ್ ಕೂಡ ಮಾಡುತ್ತೆ. ಅಗೈನ್ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ. ಆ ಜಾನರ್ ಏನಿದೆ, ಕಾಮಿಡಿ ಜಾನರ್, ಅದೊಂದು ಪ್ರಾಪರ್ ಥಿಯೇಟ್ರ್ನಲ್ಲಿ ಒಂದು ಕಮ್ಯುನಿಟಿ ಕೂತ್ಕೊಂಡು, ಇಡೀ ಜಾಮ್ ಪ್ಯಾಕ್ಡ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡುವಂತಹ ಜಾನರ್ ಇದು. ಅದನ್ನು ಆ ಥರ ನೋಡಿದ್ರೇ ಒಂದು ಮಜಾ ಸಿಗುತ್ತೆ.
ಸೊ ನಮ್ಮಲ್ಲಿ ಅದು ಬಂದೇ ಇಲ್ಲ ಅಂತ ಅಂದ್ಕೊಳ್ಳಿ. ಲೈಕ್ ಈ ವರ್ಷ ಅಂತೂ ಒಂದು ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಯಾವುದಿತ್ತು ಕನ್ನಡ ಸಿನಿಮಾದಂತ ಯೋಚನೆ ಮಾಡ್ತಾನೆ ಇರ್ತೀವಿ, ಯಾಕೆಂದರೆ ಸಿಗಲ್ಲ. ಚೆನ್ನಾಗಿರೋ ಸಿನಿಮಾಗಳು ಅಂತ ನಾನು ಹೇಳ್ತಾ ಇಲ್ಲ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪ್ರಾಪರ್ ಒಂದು ಕಮ್ಯುನಿಟಿ, ಒಂದು ಗುಂಪಲ್ಲಿ ಕುಂತು ನೋಡಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬಂದಿದ್ದ ಸಿನಿಮಾ ಯಾವುದೋ ಒಂಥರ ಇದ್ದರೆ ನೀವೇ ಕಮೆಂಟ್ ಮಾಡ್ರಪ್ಪ. ಸೊ ಇವಾಗ ನೀವು ಕೇಳ್ಬೋದು, ಗುರು ನೀನು ರಿವ್ಯೂ ಮಾಡಿಲ್ಲ ಎಷ್ಟೊಂದು ಸಿನಿಮಾಗಳನ್ನು, ನೀನು ಹೆಂಗೆ ಹೇಳ್ತೀಯ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ. ರಿವ್ಯೂ ಮಾಡಿಲ್ಲ, ಬಟ್ ನೋಡ್ದಂಗಂತೂ ಇಲ್ಲ, ನೋಡಿದ್ದೀನಿ. ನಮ್ಮಲ್ಲಿ ಹೆಂಗಾಗಿದೆ ಅಂತಂದರೆ ಈ ಮೀಡಿಯೋಕೋರ್ ಸಿನಿಮಾಗಳನ್ನು ಕೂಡ ಕೆಲವು KFI ಆಡಿಯನ್ಸ್ಗಳು ಮಾಸ್ಟರ್ ಪೀಸ್ ರೇಂಜಿಗೆ ಎಲ್ಲ ಕಡೆ ಹಂಚ್ಕೋತಾರೆ. ಅದು ಅವ್ರ ತಪ್ಪು ಅಲ್ಲ ಪಾಪ, ಯಾಕೆಂದರೆ ಅವ್ರುಗಳಿಗೆ ಒಳ್ಳೆ ಫಿಲ್ಮ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಟ್ಟು ನೋಡಿ ಎವಾಲ್ವ್ ಮಾಡಿಸಿದ್ರೆ KFI ಇವತ್ತು ಇನ್ನೂ ಒಳ್ಳೆ ಬೆಟರ್ ಸಿನಿಮಾನ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋರು, ಕ್ರಿಂಜ್ ಸಿನಿಮಾಗಳನ್ನು, ಮೀಡಿಯೋಕೋರ್ ಸಿನಿಮಾಗಳನ್ನು ಅಲ್ಲೇ ನಿಲ್ಲಿಸಿರೋರು. ಬಟ್ ಏನಾಗಿದೆ, ಅಗೈನ್ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಆಡಿಯನ್ಸ್ಗಳು, ಬೇರೆ ಬೇರೆ ಸೆಗ್ಮೆಂಟಲ್ಲಿರೋ KFI ಆಡಿಯನ್ಸ್ಗಳು ಅವ್ರ ಸಿನಿಮಾ ನಾಲೆಡ್ಜ್ನ ಅಥವಾ ಅವರು ಸಿನಿಮಾಗಳನ್ನು ನೋಡಿ ಎವಾಲ್ವ್ ಆಗಿದ್ದಾರೆ. ಸೊ ಅವ್ರಿಗೆ ಸಾಕು, ಕೆಲವೊಂದು ಫಾರ್ಮ್ ಆಫ್ ಸಿನಿಮಾಗಳು ಎಂಟರ್ಟೈನ್ ಮಾಡಾಗಿದೆ, ಸೊ ಅವರು ಬೇರೆದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವರು ಆಡಿಯನ್ಸ್ ಮಾತ್ರ, ಕೆಲವು KFI ಆಡಿಯನ್ಸ್ಗೆ ಮಾತ್ರ ಲೈಕ್ ಅವ್ರು ಸ್ವಲ್ಪ ಇಂಥ ಮೀಡಿಯೋಕೋರ್ ಸಿನಿಮಾಗಳನ್ನು ಬಂದರೂ ಕೂಡ ನೋಡಿ ಎಂಜಾಯ್ ಮಾಡ್ತಾರೆ, ಅದನ್ನೇ ಒಂದು ಮಾಸ್ಟರ್ ಪೀಸ್ ರೇಂಜಿಗೆ ಹೇಳ್ಕೊತಾರೆ ಎಲ್ಲ ಕಡೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ, ಅವ್ರ ತಪ್ಪು ಅಂತಲೂ ಹೇಳೋದಕ್ಕಾಗೋದಿಲ್ಲ, ಆ ಥರ ಯೋಚನೆ ಮಾಡೋದು ತಪ್ಪು ಅಂತ ಯಾವುದೇ ರೀತಿ ಹೇಳೋದಿಲ್ಲ. ಸೊ ಅಗೇನ್ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಎಲ್ಲರ ಕಡೆಯಿಂದ. ಸೊ ಅವಾಗ ಅವರು ಕೂಡ ಸಿನಿಮಾಗಳನ್ನು ಕನ್ಸ್ಯೂಮ್ ಮಾಡಿ ಇನ್ನೂ ಬೆಟರ್ ಪ್ರಾಡಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಯಾಕೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿ ತಿಂಗಳು 1-2 ರಿಂದ 3 ಮೀಡಿಯೋಕೋರ್ ಸಿನಿಮಾಗಳು ಬಂದು ಅದನ್ನು ಒಂದು ಸೆಗ್ಮೆಂಟ್ ಆಡಿಯನ್ಸು ಮಾಸ್ಟರ್ ಪೀಸ್ ರೇಂಜಿಗೆ ಹೋಗ್ತಾರೆ. ಇನ್ ಸೆಟ್ ಆಫ್ ಆಡಿಯನ್ಸು ಥಿಯೇಟ್ರಿಗೆ ಹೋಗಿ ನೋಡ್ಕೊಂಬಂದ್ರೆ ಗುರು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಅಗೇನ್ ಡಿಸಪಾಯಿಂಟ್ಮೆಂಟ್ ಆಗಿ ಆ ನಂಬರ್ಸ್ ಅನ್ನೋದು ಇನ್ಕ್ರೀಸ್ ಆಗಲ್ಲ. ನೀವು ಅನ್ಕೋಬೋದು ಕನ್ನಡ ಸಿನಿಮಾಗಳು, ಕನ್ನಡ ಸಿನಿಮಾ ನೋಡೋದನ್ನೇ ಆಡಿಯನ್ಸ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಸಿನಿಮಾ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಸೀನೇ ಇಲ್ಲ. ಯಾಕೆ ಬೇರೆ ಸಿನಿಮಾಗಳು ಕಲೆಕ್ಟ್ ಮಾಡ್ತಿಲ್ವಾ? ಕರುಪೆ ಎಷ್ಟು ಮಾಡ್ತು, ಪೆದ್ದಿ ಎಷ್ಟು ಮಾಡ್ತು, ಅಬ್ಸೆಷನ್ ಎಷ್ಟು ಮಾಡ್ತಾಯಾ? ಸಿನಿಮಾಗಳು ನೋಡೋದಕ್ಕೆ ನಾವುಗಳು ರೆಡಿ ಇದ್ದೀವಿ, ನಾವುಗಳು ನೋಡುವಂತಹ ಸಿನಿಮಾಗಳು ಕೊಡಿ ಅಷ್ಟೇ. ಸೊ ಬಿಡಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ದೊಡ್ಡ ವೀಡಿಯೋನೇ ಮಾಡಿದ್ರು ಆಯಿತು. ಈ ವರ್ಷ ಒಂದು 100-110 ಸಿನಿಮಾಗಳನ್ನು ರಿಲೀಸ್ ಆಗಿದೆ. ಅದರಲ್ಲಿ ಹೆಸರು ಬಿಡಿ, ದುಡ್ಡು ಮಾಡಿದಂಥ ಸಿನಿಮಾಗಳೆಷ್ಟು, ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡೋಣ. ಸದ್ಯಕ್ಕೀಗ ಗಿಲ್ಲಿ ಮ್ಯಾಟ್ರಿಗೆ ಬರೋಣ. ಗಿಲ್ಲಿ ಸಿನಿಮಾ ಮಾಡಿದ್ರೆ ನಾನು ನೋಡ್ತೀನ? ಹೌದು, ನಾನು ನೋಡ್ತೀನಿ. ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಆ ಸಿನಿಮಾನ ನೋಡ್ತೀನಿ. ಗುರು ನಿನಗೆ ಈ ಲೆವೆಲ್ ಕಾನ್ಫಿಡೆನ್ಸು ಅದು ಗಿಲ್ಲಿ ಮೇಲೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಗಿಲ್ಲಿ ವೀಡಿಯೋಸ್ಗಳು, ಅದೇ ಒಂದು ವೆಬ್ ಸೀರೀಸ್ ಅಂತ ಹೇಳಿದ್ನಲ್ಲ ಚಾಪ್ಟರ್ ವೈಸು, ಅದು ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಂಚೆನೇ ಕುತ್ಕೊಂಡು ನೋಡಿದೆ. ನಾನೇ ಯೋಚನೆ ಮಾಡಿದೆ, ಗಿಲ್ಲಿ ಸಿನಿಮಾ ಮಾಡಿದ್ರೆ ನಾನು ನೋಡ್ತೀನಿ. ಹೌದು, ಅವ್ನ ಆ್ಯಕ್ಟಿಂಗಿಗೆ, ಅವ್ನ ಎಂಟರ್ಟೈನ್ಮೆಂಟಿಗೆ ನಾನು ನೋಡ್ತೀನಿ. ಯಾಕೆಂದರೆ ಬಿಗ್ ಬಾಸಲ್ಲಿ ಬರೀದಾನೆ ಅಷ್ಟು ಎಂಟರ್ಟೈನ್ ಮಾಡಿದ್ದಾನೆ, ಇಲ್ಲಿ ಬರೆದು ಎಂಟರ್ಟೈನ್ ಮಾಡ್ತಾನೆ. ಸೊ ನೋಡ್ತೀನಿ ಅಂತ ಅಂದ್ಕೊಂಡೆ. ದೆನ್ ಅವ್ನು ಮಾಡಿದ ಕೆಲವು ವೀಡಿಯೋಸ್ಗಳು ನೆನಪಾದವು. ಸೊ ಹೋಗಿ ನೋಡಿದೆ, ಅದನ್ನು ಅವನೇ ಬರೆದು ಮಾಡಿದ್ದ ಹೇಗೆ ಅಂತ. ಹೌದು, ಆ ಚಾನಲ್ನಲ್ಲಿರೋ ಎಷ್ಟೋ ವೀಡಿಯೋಗಳೇನಿದೆ, ಆ ವೆಬ್ ಸೀರೀಸ್ಗಳೇನಿದೆ, ಅದನ್ನೆಲ್ಲ ಗಿಲ್ಲಿನೇ ಬರೆದು ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡಿರ್ತಕ್ಕಂತಹ ವೀಡಿಯೋಗಳು. ಅದು ಆಲ್ಮೋಸ್ಟ್ ಒಂದು ಶಾರ್ಟ್ ಫಿಲ್ಮ್ ರೇಂಜ್ಗೆ ಇವೆ ಅಂದ್ಕೊಳ್ಳಿ. ಸೊ ಅಲ್ಲಿ ನನಗೆ ಗಿಲ್ಲಿ ಕೆಪಾಸಿಟಿ ಏನು ಅಂತ ಅರ್ಥ ಆಯಿತು. ನೀವು ಅನ್ಕೋಬೋದು, ಅದೇನು ಬಿಡೋ ನಾರ್ಮಲ್ ಯೂಟ್ಯೂಬ್ ವೀಡಿಯೋ, ಅಲ್ಲೇನು ಕಾಣಿಸುತ್ತೆ ಅಂತ. ನನಗೆ ಇಷ್ಟ ಆಗಿದ್ದೆ ಅಲ್ಲಿ ಏನು ಮಾಡಿದ್ದಾನೆ ಗಿಲ್ಲಿ, ಲೈಕ್ ಸುಮಾರು ಹಳ್ಳಿಗಳಲ್ಲಿ ನಡೆಯುವಂತಹ ಸಿಚುವೇಶನ್ಗಳನ್ನು ಬೇಸಾಗಿಡ್ಕೊಂಡು ಒಂದು ಪ್ರಾಪರ್ ಸೀನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ. ಸೊ ಅದಕ್ಕೊಂದು ಒಳ್ಳೊಳ್ಳೆ ಮಾಸ್ ಡೈಲಾಗು, ಅಂದರೆ ಲೈಕ್ ಹೊಡೆಯೋದು ಬಡಿಯೋದಂತಲ್ಲ, ಮಾಸಸ್ ಕನೆಕ್ಟ್ ಆಗೋ ಡೈಲಾಗ್ಗಳನ್ನು ಬರೆದು ಅದನ್ನು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅದ್ರ ಜೊತೆಗೆ ನನಗೆ ಇನ್ನೂ ಇಷ್ಟ ಆಗಿದ್ದೇನಂತಂದರೆ ಅವನ ಕ್ರಿಯೇಟಿವ್ ಅಪ್ರೋಚ್. ಹೇಗೆ ಅಂತಂದರೆ ಆ ವಿಡಿಯೋಗಳೇನಿತ್ತು ಅದನ್ನು ನಾರ್ಮಲಾಗಿ ಕೂಡ ಶೂಟ್ ಮಾಡ್ಬೋದು, ನಾರ್ಮಲಾಗಿ ಕೂಡ ಪ್ರೆಸೆಂಟ್ ಮಾಡ್ಬೋದು. ಬಟ್ ಅವನು ತಗೊಂಡಿದ್ದಾರೆ ಏನು, ಫೇಸ್ಬುಕ್ ಲೈವ್ ಏನಿದೆ ಆ ತರಹ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಒಂದು ಐಡಿಯಾದಲ್ಲಿ ಹೋದ. ಈಗ ಫೇಸ್ಬುಕ್ ಲೈವ್ ಅಂತ ಹೋದರೆ ಅಲ್ಲಿ ಯಾವ ಥರ ಇರಬೇಕು, ಹೆಂಗೆ ಅಂತಂದರೆ, ನೀವು ಫೇಸ್ಬುಕ್ ಲೈವ್ ಅಂತಂದರೆ ಅಲ್ಲಿ ಕಟ್ಸಿರಲ್ಲ, ಅದು ಕಂಪ್ಲೀಟಾಗಿ ಹೋಗ್ತಾನೆ ಇರಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ತುಂಬಾ ಇನ್ವಿಸಿಬಲ್ ಕಟ್ಗಳನ್ನು ಹಾಕಿ ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಆಲ್ಮೋಸ್ಟ್ ಇಡೀ ಸಿನಿಮಾ ಏನಿದೆ, ಇಡೀ ಆ ಶಾರ್ಟ್ ಫಿಲ್ಮ್ ಏನಿದೆ, ಒಂದು ಪ್ರಾಪರ್ ಒನ್ ಟೇಕಲ್ಲಿ ನಡೆದಿರಕ್ಕಂತಹ ಒಂದು ಫಿಲ್ಮ್ ರೇಂಜಿಗೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು. ಸೊ ಈ ಒಂದು ಕ್ರಿಯೇಟಿವ್ ಡೈರೆಕ್ಷನ್ನು ನನಗೆ ಗಿಲ್ಲಿ ಮೇಲೆ ಒಂದು ನಂಬಿಕೆನ ಬರ್ಸುತ್ತೆ, ಖಂಡಿತ ಬರ್ಸುತ್ತೆ. ಅಗೇನ್ ಬಟ್ ಇದೆಲ್ಲ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ, ಒಂದು ಟೀಮ್ ಅನ್ನೋದು ಬೇಕಾಗುತ್ತೆ. ಗಿಲ್ಲಿ ಅವ್ರಿಗೆ ಒಂದು ಸ್ವಂತ ಟೀಮ್ ಇದ್ದರೆ, ಅವ್ರು ಇನ್ನೂ ಆ ಟೀಮ್ನ ಚೆನ್ನಾಗಿ ಫಾರ್ಮ್ ಮಾಡ್ಕೊಂಡಿದ್ರೆ, ಇದೇ ಥರದ ಕ್ರಿಯೇಟಿವಿಟಿ ಸಿನಿಮಾದಲ್ಲೂ ಬಿದ್ದರೆ ಜನ ಬಂದೇ ಬರ್ತಾರೆ. ಸಿನಿಮಾ ಚೆನ್ನಾಗಿದ್ದರೆ ಒಂದು ಥಿಯೇಟ್ರಲ್ಲಿ ಕುಂತು ನೋಡಿ ನಕ್ಕು ಎಂಜಾಯ್ ಮಾಡ್ಕೊಂಡು ಬಂದು ಅವನ ಪಕ್ಕದನಿಗೆ ಗುರು ಏನಿತ್ತು ಗುರು ಸಿನಿಮಾ ಕಳೆರ ನಕ್ಕಿದ್ದೀನಿ ಅಂದ್ರೆ ಸಾಕು, ಜನ ಬರ್ತಾರೆ.
ಸೊ ನೋಡಿ, ಗಿಲ್ಲಿ ಏನಾದರೂ ಬಂದು ಒಂದು ಸಿನಿಮಾ ಮಾಡಿ ಹಿಟ್ಟಾದರೆ ಮಾತ್ರ KFIL ತುಂಬ ದೊಡ್ಡ ಹೆಸರು ಮಾಡ್ತಾನೆ ಮನುಷ್ಯ. ನನಗೆ ಅನ್ನಿಸ್ತಾ ಇದೆ, ಕಾಮಿಡಿ ಜೋನರಿಗೆ ಮುಕ್ಕಳರ ಡಿಮ್ಯಾಂಡ್ ಇದೆ ಗುರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮುಕ್ಕಳರ ಡಿಮ್ಯಾಂಡ್ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾ ಅನ್ನೋದು ಇವಾಗ ಈಗಿನ ಜನ್ರೇಷನಲ್ಲಿ ಒಂದು ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟೇ ಆಗಿ ಉಳ್ಕೊಂಡಿಲ್ಲ. ನಮಗೆ ಸಿಕ್ಕಾಪಟ್ಟೆ ಇದೆ ಈಗ ಎಂಟರ್ಟೈನ್ಮೆಂಟ್ ತೊಗೊಳೋದಕ್ಕೆ ದಿನ ಬೆಳಗಾದರೆ. ಸೊ ಈಗ ಸಿನಿಮಾ ಅನ್ನೋದು ಯಾವ ಥರ ಆಗಿ ನಿಂತಿದೆ ಅಂತಂದರೆ, ಅದೊಂದು ಕಮ್ಯುನಿಟಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಥರ ಬಂದು ನಿಂತಿದೆ ಈಗ ಸಿನಿಮಾ. ಅಂದರೆ ಒಬ್ಬ ನಾರ್ಮಲ್ ಆಡಿಯನ್ಸ್ಗೆ ಹೆಂಗೆ ಅನ್ನಿಸ್ಬೇಕು ಅಂತಂದರೆ, ಅವ್ನಿಗೊಂದು ಫೋಮೋ ಕ್ರಿಯೇಟ್ ಆಗಬೇಕು. ಎಲ್ಲಿ ಈ ಸಿನಿಮಾ ನೋಡ್ತಾ ಇದ್ರೆ ಏನೋ ಒಂದು ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಒಂದು ಸೊಸೈಟಿಲಿ ನನ್ನ ರೆಪ್ಯುಟೇಷನೇ ಹೋಗ್ಬಿಡುತ್ತೋ, ಈ ಥರ ಅನ್ಸೋಕೆ ಶುರು ಆಗಬೇಕು. ಅಲ್ಟಿಮೇಟ್ಲಿ ಏನಂತಂದರೆ, ನಾನು ಆ ಸಿನಿಮಾನ ಹೋಗಿ ನೋಡಲೇಬೇಕು ಗುರು ಅನ್ನೋ ಒಂದು ಥಾಟು ಅವನಿಗೆ ಬರಬೇಕು. ಅವನಿಗೆ ಗೊತ್ತು ಯಾವುದು ಪೇಯ್ಡು, ಯಾವುದು ಆರ್ಗ್ಯಾನಿಕ್ಕು, ಯಾರಿಂದ ಬಂದರೆ ಅವ್ನ ಸಿನಿಮಾ ನೋಡ್ತಾನೆ ಅನ್ನೋದೆಲ್ಲ ಅವನಿಗೆ ಗೊತ್ತು. ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋ ಕಾಲ ಹೋಯಿತು. ಇವಾಗ ಏನಿದ್ರು ಜನ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ತಾಯಿದ್ದಾರೆ ಥಿಯೇಟ್ರಿಗೆ. ಸೊ ಅದಕ್ಕೋಸ್ಕರ ಆ ಒಂದು ಮೋಟಿವೇಶನ್ನ ಇಟ್ಕೊಂಡು ತಗೊಂಡು ನಾವುಗಳು ಸಿನಿಮಾ ಮಾಡಬೇಕು, ಅಂದರೆ ಸಿನಿಮಾ ಮಾಡೋರು. ಸೊ ಎಕ್ಸ್ಪೀರಿಯನ್ಸ್ ಅಂದ ತಕ್ಷಣ ಫುಲ್ಲು ತಲೆ ಗಿಮ್ಮನ್ಸೋ ರೇಂಜಿಗೆ ಮ್ಯೂಸಿಕ್ ಎಲ್ಲ ಹೊಡೆದ್ಬಿಡೋದು ಅದಲ್ಲ ಎಕ್ಸ್ಪೀರಿಯನ್ಸ್ ಅಂದರೆ. ಪೇಪರೆಲ್ಲ ಬರೀತಾರಲ್ಲ, ಅಲ್ಲಿಂದ ಶುರುವಾಗುತ್ತೆ. ಸಿನಿಮಾ ನೋಡೋ ಆಡಿಯನ್ಸ್ಗೆ ನಾವೇನು ಎಕ್ಸ್ಪೀರಿಯನ್ಸ್ನ ಕೊಡಬೇಕು ಅನ್ನೋದು ಆ ರೈಟಿಂಗ್ ಪ್ರೊಸೆಸ್ಸಿಂದನೇ ಶುರುವಾಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ನ ಕಟ್ಕೊಡೋದಕ್ಕೆ ಇವತ್ತಿನ ಸಿನಿಮಾ ಮೇಕರ್ಸ್ ಪ್ರಯತ್ನ ಪಡಲೇಬೇಕು, ಬೇರೆ ದಾರಿ ಇಲ್ಲ. ಆ್ಯಂಡ್ ಇಷ್ಟೆಲ್ಲ ಒಂದು ಪ್ಯಾಕೇಜ್ ರೀತಿ ಎಕ್ಸ್ಪೀರಿಯೆನ್ಸ್ ಏನಾದರೂ ಬಿಲ್ಡ್ ಆಗ್ತಾ ಇದೆಯಾ, ಆ ಥರ ಸಿನಿಮಾಗಳೇನಾದರೂ ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬರ್ತಿದೆಯಾ ಅಂತ ಕೇಳಿದ್ರೆ ಕೆಲವು ಬರ್ತಿವೆ. ಸೊ ಅದರಲ್ಲಿ ನಾನು ಹೇಳೋದೇನಂತಂದರೆ, ಒಂದು ರುದಿರ್ವನ. ಅಂದರೆ ನಾನು ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಆ ಸಿನಿಮಾ ರೆಡಿ ಆಗ್ತಾ ಇರೋ ರೀತಿ, ಅಗ್ನಿಯವರು ಟೈಮ್ ತೊಗೊಂಡು ಆ ಸಿನಿಮಾನ, ಆ ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇರೋ ರೀತಿ ನಾನು ನೋಡಿದ್ದೀನಿ. ಆ ಪ್ರಾಡಕ್ಟ್ನ ದಿನ ನೋಡ್ತಾ ಇದ್ದೀನಿ, ಅದರ ಪ್ರತಿ ಸ್ಟೇಜ್ಗಳನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ಅದರಿಂದ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಖಂಡಿತ ಇದೆ. ಒಂದು ಪ್ರಾಪರ್ ಕಮ್ಯುನಿಟಿ ವಾಚಿಂಗ್ ಎಕ್ಸ್ಪೀರಿಯೆನ್ಸ್ನ ಆ ಸಿನಿಮಾ ಕೊಡುತ್ತೆ. ಥಿಯೇಟ್ರಲ್ಲಿ ನೋಡಿದ್ರೆ ಗಲಗಲ ಅನ್ನಿಸ್ಬೇಕು, ಆ ಲೆವೆಲಿಗೆ ಒಂದು ಹಾರರ್ ಸಿನಿಮಾ ರೆಡಿ ಆಗ್ತಾ ಇದೆ. ಇನ್ನೊಂದು ಯಾವ ಸಿನಿಮಾನಪ್ಪ ಅಂತಂದರೆ ವಿಡಿಯೋ, ಅದು ಕೂಡ ಹಾರರ್ ಸಿನಿಮಾನೇ, ಫೌಂಡ್ ಫುಟೇಜ್ ಹಾರರ್ ಸಿನಿಮಾ. ಡೈರೆಕ್ಟರ್ ಬಂದು ಶ್ರೀನಿಧಿ ಬೆಂಗಳೂರವರು, ಬ್ಲಿಂಕ್ ಮಾಡಿದಾರಲ್ಲ ಅವ್ರದ್ದು ಕೂಡ ಒಂದು ಒಳ್ಳೆ ಹಾರರ್ ಸಿನಿಮಾ ರೆಡಿ ಆಗ್ತಾ ಇದೆ. ನೀವು ನೋಡಿದ್ರೆ ತುಂಬ ಜನ ನೋಡಿದಿರ ಅನ್ಕೊತೀನಿ. ಒಬ್ಸೆಷನ್ ಎಷ್ಟು ಜನ ಥಿಯೇಟ್ರ್ ನೋಡಿದ್ರಿ? ಹೆಂಗಿತ್ತು ಎಕ್ಸ್ಪೀರಿಯೆನ್ಸು, ಹೆಂಗಿತ್ತು ಲಿಟ್ರಲಿ. ಅದು ಬೇಕಿರೋ ಜನಗಳಿಗೆ ಒಂದು ಗುಂಪಲ್ಲಿ ಹೋಗಿ ಅಥವಾ ಅವ್ರ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿಗಳ ಜೊತೆ ಹೋಗಿ ಎಲ್ಲರೂ ಮಜಾ ಮಾಡ್ಕೊಂಡು ಬರಬೇಕು. ಆ ಥರ ಸಿನಿಮಾಗಳು ಬಂದರೆ ದುಡ್ಡು ಮಾಡಿ ನೀಟಾಗಿ ಕೊಡ್ತಾರೆ ಪ್ರೊಡ್ಯೂಸರ್ಗೆ. ಇಲ್ಲ ನಾವು ಮಾಡಿದ್ದೇ ಮಾಡ್ತೀವಿ, ನೀವು ನೋಡಿದ್ದೇ ನೋಡಬೇಕು, ನೀವು ನೋಡಿದ್ದೆಲ್ಲ ಪಾಸಿಟಿವ್ ಹೇಳಬೇಕು ಅಂತಂದರೆ ಅದು ಈ ಕಾಲದಲ್ಲಿ ನಡೆಯಲ್ಲ. ಸೊ ಇಷ್ಟೇ. ಗಿಲ್ಲಿ ಸಿನಿಮಾ ಅನೌನ್ಸ್ ಮಾಡ್ತಾರೋ ಏನು ಮಾಡ್ತಾರೋ ನಾಳೆ ಕ್ಲಾರಿಟಿ ಸಿಗುತ್ತೆ, ಇವತ್ತು ಕ್ಲಾರಿಟಿ ಸಿಗುತ್ತೆ. ಸೊ ಅದಾದಮೇಲೆ ವಿಡಿಯೋ ನೋಡ್ತೀನಿ, ಆದರೆ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನಾದರೂ ಹೇಳಬೇಕು, ಏನಾದರೂ ಹಂಚ್ಕೋಬೇಕು ಅಂತಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ರಿಪ್ಲೈ ಮಾಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.